ಸಂಪಾದನೆ ಹೌದು, ಆ ಸಂಪಾದನೆ ಅವಂದು, ಕಷ್ಟಪಟ್ಟಿದ್ದವನು, ಅವನು ಸಂಪಾದನೆ ಮಾಡಿದ್ದು, ಅವನು ಸಂಪಾದನೆ ಮಾಡಿದ್ದರಲ್ಲೇ ಆ ವಿಮಾನ ಸ್ವಂತ ವಿಮಾನ ಇಟ್ಕೊಂಡಿದ್ದಾನೆ, ಅದೆಲ್ಲ ಹೌದು. ಆದರೆ ಆ ವಿಮಾನದಲ್ಲಿ ಓಡಾಡಬೇಕು ಅಂತಂದರೆ ಅದಕ್ಕೆ ಬೇಕಂತಹ ವಾತಾವರಣ ಇರಬೇಕು. ತನಗೆ ಇಷ್ಟ ಬಂದ ಹಾಗೆಲ್ಲ ಇಷ್ಟ ಬಂದ ಕಡೆಗೆಲ್ಲ ಅದರಲ್ಲಿ ಓಡಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬೇಕಾದಂತಹ ಒಂದು ವಾತಾವರಣ. ಇವತ್ತು ವಾತಾವರಣ ಅನುಕೂಲವಾಗಿಲ್ಲ ಅಂತಂದರೆ ಅವನು ಓಡಾಡಲಿಕ್ಕಾಗುವುದಿಲ್ಲ, ಮನೆಯಲ್ಲೇ ಕೂತ್ಕೊಳ್ಬೇಕು. ವಾತಾವರಣ ಚೆನ್ನಾಗಿದೆ, ಓಡಾಡ್ಬೋದು. ಈಗ ವಾತಾವರಣ ಚೆನ್ನಾಗಿಲ್ಲ, ಇವನಿಗೆ ಓಡಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಹಾಗಿದ್ದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವಿಮಾನ ತೊಗೊಂಡಿದ್ದು ವ್ಯರ್ಥವಾ, ಅದಕ್ಕೆ ಉಪಯೋಗವೇ ಇಲ್ಲ ಅಂತ ಆಗೋಯ್ತಾ ಅಂತಂದರೆ ಹಾಗಾಗಲಿಲ್ಲ. ಉಪಯೋಗ ಇದೆ, ಇದು ವ್ಯರ್ಥವಾಗೋಯಿತು ಅಂತ ಅರ್ಥ ಅಲ್ಲ. ಅದಕ್ಕೊಂದು ಉಪಯೋಗ ಇದೆ, ಆದರೆ ಅದಕ್ಕೆ ಅನುಕೂಲವಂತಹ ಸಮಯ ಇರಬೇಕು. ಅದನ್ನು ನೀನು ಹಾಗೆ ಇಟ್ಕೊಂಡಿರು, ನಿನ್ನ ಜೊತೆಗೆ ಹಾಗೆ ಇಟ್ಕೊಂಡಿರು, ಸಮಯ ಬರುತ್ತೆ ಆಗ ಅದರಲ್ಲಿ ಚೆನ್ನಾಗಿ ಓಡಾಡ್ಬೋದು. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಮಾಡುವಂತಹ ಆಚರಣೆಗಳಾಗಲಿ, ಭಗವದ್ ಆರಾಧನೆ ಆಗಲಿ, ಅದರ ಫಲ ಇವತ್ತು ನಮಗೆ ಸಿಗದೇ ಇದ್ದರೂ ಖಂಡಿತವಾಗಿಯೂ ಒಂದು ದಿವಸ ಅದರ ಫಲ ಇವತ್ತು ನಮಗೆ ಸಿಗಲಿಲ್ಲ ಅಂತಂದರೆ ಏನರ್ಥ? ಏನೋ ಒಂದು ಪ್ರತಿಬಂಧಕ ಇದೆ. ಈಗ ಹೇಳಿದ ಹಾಗೆ ಒಂದು ಪ್ರತಿಬಂಧಕ ಇರುವುದರಿಂದ ಇವತ್ತು ನಮಗದು ಸಿಗ್ತಾ ಇಲ್ಲ. ತಕ್ಷಣವೇ ಅದು ನಮಗೆ ಸಿಗಲಿಲ್ಲ, ಆದರೂ ಖಂಡಿತವಾಗಿಯೂ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ನಾವು ಮಾಡಿರ್ತಕ್ಕಂತಹ ಒಳ್ಳೆಯ ಕೆಲಸಗಳ ಫಲ ಎಲ್ಲೂ ಸಹ ಹೋಗುವುದಿಲ್ಲ. ಹಾಗೆ ವಿರುದ್ಧವಾದ ಕೆಲಸಗಳಿಗೂ ಹಾಗೇನೆ ಅದರ ಫಲವೂ ಎಲ್ಲೂ ಹೋಗುವುದಿಲ್ಲ. ಯಾವತ್ತೋ ಒಂದು ದಿವಸ ಖಂಡಿತವಾಗಿಯೂ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊಂಡು ಆ ಭಗವಂತನ ಆರಾಧನೆಯನ್ನು ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಮತ್ತೊಂದೇನು ಅಂತಂದರೆ, ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತಂದರೆ ಆಗ ನಾವೇನು ಮಾಡ್ತೀವಿ? ಅವನಿಗೆ ಪ್ರಶ್ನೆಗಳನ್ನು ಕೇಳ್ತೀವಿ. ಪ್ರಶ್ನೆ ಕೇಳಿದ್ದೀವಿ, ಉತ್ತರ ಕೊಟ್ಟಿದ್ದಾನೆ, ಇನ್ನಷ್ಟು ಕಠಿಣವಾಗಿ ಪ್ರಶ್ನೆ ಕೇಳ್ತೀವಿ, ಅದಕ್ಕೂ ಉತ್ತರ ಕೊಟ್ಟಿದ್ದಾನೆ, ಇನ್ನೂ ಕಠಿಣವಾಗಿ ಪ್ರಶ್ನೆ ಕೇಳ್ತೀವಿ, ಅದಕ್ಕೂ ಉತ್ತರ ಕೊಟ್ಟಿದ್ದಾನೆ. ಈ ಒಂದೊಂದು ಪ್ರಶ್ನೆಗೂ ಅವನು ಉತ್ತರ ಕೊಡ್ತಿದ್ದ ಹಾಗೂ ಇನ್ನೂ ಕಷ್ಟವಾದ ಪ್ರಶ್ನೆಗಳನ್ನು ಕೇಳ್ತೀವಿ. ಈ ಕಷ್ಟವಾದ ಪ್ರಶ್ನೆಗಳನ್ನೆಲ್ಲ ಕೇಳುವುದರ ಉದ್ದೇಶ ಏನು ಅಂತಂದರೆ ಅವನಿಗೆ ತೊಂದರೆ ಮಾಡುವುದಲ್ಲ. ಹೀಗೆಲ್ಲ ಕಷ್ಟವಾದ ಪ್ರಶ್ನೆಗಳೆಲ್ಲ ಕೇಳಿ ಎಲ್ಲವುದಕ್ಕೂ ಅವನು ಉತ್ತರ ಕೊಟ್ಟ ಮೇಲೆ ಅವನು ಪರಿಪೂರ್ಣನಾದಂತಹ ವಿದ್ಯಾವಂತನಾಗಿದ್ದಾನೆ ಅನ್ನುವಂತಹ ಒಂದು ಸ್ಥಾನವನ್ನು ಅವನಿಗೆ ಕೊಡುವುದೇ ಇದರ ಉದ್ದೇಶ. ಪ್ರಶ್ನೆಗಳನ್ನು ಕೇಳೋದು ಅವನಿಗೆ ತೊಂದರೆ ಮಾಡುವ ಉದ್ದೇಶದಿಂದ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಅವನು ಉತ್ತರ ಹೇಳಿದರ ಫಲ ಏನು ಅಂತಂದರೆ ಅವನಿಗೆ ಪರಿಪೂರ್ಣವಾದ ಅಂಕಗಳನ್ನು ಕೊಡುವುದು, ಉತ್ತಮ ಶ್ರೇಣಿಯನ್ನು ಅವನಿಗೆ ಕೊಡುವುದು. ಅದಕ್ಕಾಗಿ ಕೇಳ್ತಿದ್ದೀವಿ ಹೊರತು ಅವನಿಗೆ ಹಿಂಸೆ ಮಾಡೋಕ್ಕೋ ತೊಂದರೆ ಮಾಡೋಕ್ಕೋ ಅಲ್ಲ, ಅಥವಾ ಅವನ ಮೇಲೆ ದ್ವೇಷದಿಂದ ಮಾಡ್ತಿದ್ದೀವಿ ಅಂತ ಹಾಗರ್ಥ ಅಲ್ಲ. ಆದರೆ ಅವನು ಅಷ್ಟು ಅನಿಸ್ಕೊಳ್ಬೇಕು, ಅವನಿಗೆ ಉತ್ತಮವಾದಂತಹ ಅಂಕಗಳು ಸಿಗಬೇಕು, ಪ್ರಥಮ ಶ್ರೇಣಿ ಸಿಗಬೇಕು ಅಂತಂದರೆ ಅದಕ್ಕಿಂತ ಮೊದಲು ಕಷ್ಟಪಟ್ಟು ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವುದು ಅದು ಅನಿವಾರ್ಯ. ಅದಕ್ಕೆ ಇನ್ನೊಂದು ಮಾರ್ಗ ಇಲ್ಲವೇ ಇಲ್ಲ. ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿಯೂ ಕೊಡಲೇಬೇಕು. ಇವನೊಬ್ಬ ದೊಡ್ಡ IAS ಆಫೀಸರ್ ಆಗಬೇಕು ಅಂತಂದರೆ ಅವರು ಕೇಳಿದ ಪ್ರಶ್ನೆ ಇಂಟರ್ವ್ಯೂಗೆ ಹೋಗಬೇಕು. ಆ ಇಂಟರ್ವ್ಯೂಲ್ಲಿ ಅವ್ರು ಏನೇನು ಪ್ರಶ್ನೆಗಳು ಕೇಳ್ತಾರೋ ಅದೆಲ್ಲ ಅವ್ರು ಹೀಗೆ ಕೇಳಿ ಹಾಗೆ ಕೇಳಿ ಅಂತ ಹೇಳೋಕ್ಕಾಗಲ್ಲ. ನೀವು ಹೀಗೆ ಪ್ರಶ್ನೆ ಕೇಳಬೇಕು, ಹೀಗೆ ಕೇಳಿದರೆ ಆಗಲ್ಲ ಅಂತ ಹೇಳೋ ಹಾಗಿಲ್ಲ. ಅವರು ಏನು ಪ್ರಶ್ನೆ ಕೇಳ್ತಾರೋ ಅದಕ್ಕೆ ಇವನು ಉತ್ತರ ಹೇಳಲೇಬೇಕು. ಅಷ್ಟು ಹೇಳಿದರೆ ಮಾತ್ರ ಇವನು ದೊಡ್ಡ ಅಧಿಕಾರಿ, ನಿಜವಾಗಲೂ ಅದರಲ್ಲಿ ಉತ್ತೀರ್ಣನಾಗಿದ್ದಾನೆ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಅಲ್ಲಿ ಕೇಳುವುದರ ಉದ್ದೇಶ ಅವನಿಗೆ ಕಷ್ಟ ಕೊಡಬೇಕು ಅಥವಾ ಅವನಿಗೆ ತೊಂದರೆ ಮಾಡಬೇಕು, ಅವನ ಮೇಲೆ ದ್ವೇಷ ಅವನಿಗೆ ಇದಾಗಬೇಕು ಅಂತಹ ಅದು ಅದರ ಉದ್ದೇಶ ಅಲ್ಲ. ಅವನು ನಿಜವಾದಂತಹ ಯೋಗ್ಯನಾಗಿದ್ದಾನೆ ಅನ್ನುವುದನ್ನು ಹೇಳಬೇಕು. ಅದನ್ನು ನಾವು ಘೋಷಣೆ ಮಾಡಬೇಕಾದ್ರೆ ಇದೆಲ್ಲ ಅನಿವಾರ್ಯ. ಒಬ್ಬ ಇದ್ದಾನೆ, ಅವನು ಏನು ಓದೋದೇ ಇಲ್ಲ, ಬರೀ ಸೋಂಬೇರಿಯಾಗಿದ್ದಾನೆ, ಅವನನ್ನು ನಾವು ಪ್ರಶ್ನೆ ಕೇಳೋಕ್ಕೆ ಹೋಗೋದಿಲ್ಲ. ಯಾರು ಕೇಳ್ತಾರೆ? ಅಂಥವನ್ನ ಯಾರು ಪ್ರಶ್ನೆ ಕೇಳ್ತಾರೆ? ಪ್ರಶ್ನೆ ಕೇಳಿದ್ರೆ ಉಪಯೋಗವೂ ಇಲ್ಲ. ಯಾಕಂದರೆ ಅವನು ಹೇಗಾದರೂ ಉತ್ತರ ಕೊಡಲ್ಲ ಅಂತ ಗೊತ್ತಿದೆ, ಅವನು ಸೋಂಬೇರಿ, ಓದಿಲ್ಲ ಅಂತ ಗೊತ್ತಿದೆ. ಆಗ ಅವನು ನಾವು ಪ್ರಶ್ನೆ ಕೇಳೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ಕೆಲವರು ಹೇಳ್ತಾ ಇರ್ತಾರೆ, ಏನು ರೀ ಒಳ್ಳೆಯವರಿಗೆ ಯಾಕೆ ಅಷ್ಟೆಲ್ಲ ಕಷ್ಟಗಳು ಬರುತ್ತೆ ಅಂತ ಹೇಳ್ತಾರೆ. ಕೆಲವರಿಗೆಲ್ಲ ಆ ಪ್ರಶ್ನೆ ಇದೆ, ಯಾಕೆ ಒಳ್ಳೆಯವರಿಗೆ ಯಾಕೆ ರೀ ಯಾವಾಗಲೂ ಕಷ್ಟಗಳೆಲ್ಲ ಬರ್ತಾ ಇರುತ್ತೆ, ಇದು ಅಂದರೆ ಏನು, ಏನೇನೋ ಕೆಲಸಗಳನ್ನು ಮಾಡಿದವರೆಲ್ಲ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆಯವ್ರಿಗೆ ಮಾತ್ರ ಯಾಕೆ ಇಷ್ಟು ಕಷ್ಟಗಳು ಅಂತ ಕೆಲವರಿಗೆಲ್ಲ ಪ್ರಶ್ನೆ ಬರ್ತಿರುತ್ತೆ, ತುಂಬ ಜನರಿಗೆ ಬರ್ತಿರುತ್ತೆ. ಆದರೆ ಅದಕ್ಕಿದೆ ಉತ್ತರ, ಶಾಸ್ತ್ರದಲ್ಲಿ ಹೇಳಿದಂತಹ ಉತ್ತರ ಇದು. ಒಳ್ಳೆಯವನಿಗೆ ಕಷ್ಟಗಳನ್ನು ಕಷ್ಟಗಳು ಬರುವುದು ಯಾಕೆ ಅಂತಂದರೆ ಅವನಿಗೆ ತೊಂದರೆ ಮಾಡೋಕ್ಕೋಸ್ಕರ ಅಲ್ಲ, ಇವನು ನಿಜವಾದಂತಹ ಯೋಗ್ಯನಾದ ವ್ಯಕ್ತಿಯಾಗಿದ್ದಾನೆ ಅನ್ನುವುದನ್ನು ತೀರ್ಮಾನ ಮಾಡೋಕ್ಕಾಗಿ ಮಾಡುವುದಕ್ಕಾಗಿ ಅಷ್ಟೆಲ್ಲ ಕಷ್ಟಗಳು ಅವನಿಗೆ ಬರುತ್ತೆ. ಆದ್ದರಿಂದ ಯಾವುದೇ ಒಂದು ಕಷ್ಟ ಬಂದರೂ ಇವನು ಅವನು ಎಷ್ಟು ಕಠಿಣವಾದ ಪ್ರಶ್ನೆ ಬಂದರೂ ಇವನು ಅದಕ್ಕೆ ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದು ಬಿಟ್ಟರೆ ಅವನು ಪರಿಪೂರ್ಣವಾಗಿ ಉತ್ತೀರ್ಣನಾಗ್ತಾನೆ. ಅದೇ ರೀತಿಯಾಗಿ ಒಳ್ಳೆಯ ಮಾರ್ಗದಲ್ಲಿ ಹೋಗುವವನು ಎಂಥ ಕಷ್ಟಗಳು ಬಂದರೂ ಹಾಗೇ ತನ್ನ ಕೆಲಸವನ್ನು ಬಿಡದೆ ಮಾಡ್ತಾ ಹೋದರೆ ಆಗ ಅವನಿಗೂ ಸಹ ಪರಿಪೂರ್ಣವಂತಹ ಫಲ ಪ್ರಾಪ್ತವಾಗುತ್ತೆ. ಆದ್ದರಿಂದ
ಈ ಒಂದು ವಿಷಯವನ್ನು ನಾವು ಸರಿಯಾಗಿ ತಿಳ್ಕೊಂಡು ಇದನ್ನು ಮನದಟ್ಟು ಮಾಡಿಕೊಂಡು ಆ ಭಗವಂತನ ಆರಾಧನೆಯನ್ನು ಮಾಡಿ ಕೃತಾರ್ಥರಾಗಬೇಕು. ಇಂತಹ ಒಂದು ಆ ಭಗವದ್ ಆರಾಧನೆಯನ್ನೇ ನಮ್ಮ ಒಂದು ಸನಾತನ ಧರ್ಮವು ಹೇಳ್ತಾ ಇದೆ. ನಮ್ಮ ಸನಾತನ ಧರ್ಮವು ಹೇಳುವಂತಹ 2 ಮುಖ್ಯವಾದ ವಿಷಯಗಳಲ್ಲಿ ಭಗವದ್ ಆರಾಧನೆ ಅನ್ನುವುದು ಒಂದು. ಇನ್ನು ಎರಡನೇದು ಯಾವುದು ಅಂತಂದರೆ ಪರೋಪಕಾರ. ಮನುಷ್ಯನಾಗಿರ್ತಕ್ಕಂಥವನು ಅವನಿಂದ ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಬೇಕು, ಯಾರಿಗೂ ಸಹ ತೊಂದರೆಯನ್ನು ಮಾಡಬಾರದು ಅಂತ ನಮ್ಮ ಒಂದು ಧರ್ಮವು ನಮಗೆ ವಿಶೇಷವಾಗಿ ಉಪದೇಶ ಮಾಡ್ತಾ ಇದೆ. ಅದಕ್ಕಾಗಿ ಅನೇಕ ವಿಧವಂತಹ ಮಹಾಪುರುಷರ ಜೀವನಗಳನ್ನು ಆ ಪುರಾಣಗಳಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಸತ್ಪುರುಷರು ಅಂತಂದರೆ ಯಾರನ್ನು ನಾವು ಸತ್ಪುರುಷರು ಅಂತ ಹೇಳಬೇಕು? ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಈ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರನ್ನು 4 ವಿಧವಾಗಿ ವಿಭಾಗ ಮಾಡಿದ್ದಾರೆ, 4 ವಿಭಾಗಗಳನ್ನು ಮಾಡಿದ್ದಾರೆ. ಯಾರೇ ಆದರೂ ಈ 4ರಲ್ಲಿ ಯಾವುದೋ ಒಂದರಲ್ಲಿ ಸೇರಲೇಬೇಕು. ಎಂತಹ ಮನುಷ್ಯ ಆದರೂ ಈ 4 ವಿಭಾಗಗಳಲ್ಲಿ ಯಾವುದೋ ಒಂದು ವಿಭಾಗಕ್ಕೆ ಸೇರಿದವನಾಗಿರಲೇಬೇಕು. ಏನು ಆ 4 ವಿಭಾಗಗಳು ಅಂತಂದರೆ, ಇದರಲ್ಲಿ ಮೊದಲನೆಯವರು ಅವರು ಯಾರು ಅಂತಂದರೆ, ನಮಗೆ ಏನೂ ಸಿಗದೇ ಇದ್ದರೂ ಪರವಾಗಿಲ್ಲ, ನನಗೇನೂ ಪ್ರಾಪ್ತವಾಗಿಲ್ಲ ಅಂದರೂ ಪರವಾಗಿಲ್ಲ, ಬೇಜಾರಿಲ್ಲ, ಆದರೆ ಇನ್ನೊಬ್ಬನಿಗೆ ಒಳ್ಳೆಯದಾಗಬೇಕು. ನನಗೆ ಅದರೊಳಗೆ ಏನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನ್ನ ಪ್ರವೃತ್ತಿ ಕೇವಲ ಇನ್ನೊಬ್ಬರಿಗೆ ಒಳ್ಳೆಯ ಉಪಕಾರ ಅದಕ್ಕೋಸ್ಕರವೇ ನಾನು ಏನು ಬೇಕಾದರೂ ಮಾಡ್ತೀನಿ. ಅಲ್ಲ, ಉಪಕಾರ ಮಾಡಿದರೆ ನಿನಗೇನು ಸಿಗುತ್ತೆ ಅದರ ಬಗ್ಗೆ ನಾನು ಯೋಚನೆ ಸಿಗದೇ ಇದ್ದರೂ ಪರವಾಗಿಲ್ಲ, ಬೇರೆಯವರಿಗೆಲ್ಲರಿಗೂ ಒಳ್ಳೆಯದಾಗಿ, ಎಲ್ಲರೂ ಚೆನ್ನಾಗಿರಬೇಕು. ಈ ಥರದ ಭಾವನೆ ಇರುವವರು ಕೆಲವರು ಇರ್ತಾರೆ. ಇವರನ್ನೇ ಸತ್ಪುರುಷರು ಎಂಬುದಾಗಿ ಹೇಳ್ತಾರೆ. ಸತ್ಪುರುಷರ ಸ್ವಭಾವ ಹೀಗಿರುತ್ತೆ. ಏನಾದರೂ ಬಂದರೆ ಬರಲಿ, ಆದರೆ ಅದರ ಮೇಲೆ ಇವನಿಗೆ ಆಸಕ್ತಿಯೇ ಇಲ್ಲ. ಏನೋ ಬರಬೇಕು ಅನ್ನೋ ಉದ್ದೇಶ ಇವನಿಗೆ ಇಲ್ಲವೇ ಇಲ್ಲ. ಒಂದು ವೇಳೆ ಬಂತು ಅಂದರೆ ಬರಲಿ ಅಷ್ಟೇ, ಆದರೆ ಇವನು ಅದ್ರ ಬಗ್ಗೆ ಯೋಚನೆಯೇ ಮಾಡುವುದಿಲ್ಲ. ಆದರೆ ಬೇರೆಯವ್ರಿಗೆ ಒಳ್ಳೆಯದಾಯ್ತಾ ಇಲ್ವಾ ಅದನ್ನು ಮಾತ್ರ ನೋಡ್ತಾನೆ. ಅವರನ್ನು ಸತ್ಪುರುಷರು ಎಂಬುದಾಗಿ ಹೇಳ್ತಾರೆ. ಇದು ಮೊದಲನೇ ವಿಭಾಗ. ಇನ್ನು ಎರಡನೇ ವಿಭಾಗ ಇದೆ. ಅದು ಯಾರು ಅಂತಂದರೆ, ಇವರು ಸಹ ಬೇರೆಯವರಿಗೆ ಒಳ್ಳೆಯದಾಗಲಿಕ್ಕೆ ತುಂಬ ಕೆಲಸಗಳನ್ನು ಮಾಡ್ತಾರೆ, ಆದರೆ ಅದನ್ನು ಮಾಡಿದ್ರಿಂದ ನನಗೇನು ಸಿಗುತ್ತೆ ಅನ್ನೋದನ್ನು ಅಪೇಕ್ಷೆ ಪಡ್ತಾರೆ. ಇವರ ಮನಸ್ಸಿನಲ್ಲಿ ಅಂಥ ಒಂದು ಅಪೇಕ್ಷೆ ಇರುತ್ತೆ. ನಾನು ಮಾಡ್ತೀನಿ, ನೀವು ಹೇಳ್ತಿರೋದೆಲ್ಲ ಗೊತ್ತಾಗ್ತಿದೆ, ಒಳ್ಳೆ ಕೆಲಸ ಹೌದು, ಇದು ಮಾಡಿದರೆ ತುಂಬ ಜನ ಉಪಕಾರ ಆಗುತ್ತೆ, ಹೌದು, ಆದರೆ ಅದರಿಂದ ನನಗೂ ಏನಾದರೂ ಸಿಗಲೇಬೇಕಲ್ವ. ನನಗೇನು ಸಿಕ್ಕಿಲ್ಲ ಅಂತಂದರೆ ಆಗ ನಾನು ಈ ಕೆಲಸ ಮಾಡಿ ಏನು ಉಪಯೋಗ? ಬೇರೆಯವ್ರಿಗೂ ಉಪಕಾರ ಆಗುತ್ತಲ್ಲ, ಆದರೆ ಆಗಲಿ, ನನಗೂ ಆಗಲೇಬೇಕು. ನನಗಾದರೆ ಮಾತ್ರ ನಾನೇನಾದರೂ ಮಾಡ್ತೀನಿ. ನನಗೂ ಇದರೊಳಗೆ ಏನಾದರೂ ಸಿಗುತ್ತೆ ಅಂತಂದರೆ ಹಾಗಿದ್ದರೆ ನನ್ನ ಹತ್ರ ಬನ್ನಿ ಮಾತಾಡೋಣ, ಇಲ್ಲೇ ಹೋದರೆ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳುವವರು ತುಂಬ ಜನ ಇರ್ತಾರೆ. ಇದೊಂದು ವಿಭಾಗ. ಇದು ಎರಡನೇ ವಿಭಾಗ. ಇವರಿಗೆ ಏನು ಹೆಸರಿಟ್ಟಿದ್ದಾರೆ ಅಂತಂದರೆ ಸಾಮಾನ್ಯ ಜನರು ಅಷ್ಟೇ. ಸಾಮಾನ್ಯ ಜನರ ಸ್ಥಿತಿ ಹೀಗಿರುತ್ತೆ, ಸತ್ಪುರುಷರ ಸ್ಥಿತಿ ಹಾಗಿರುತ್ತೆ, ಅವರ ಮನಸ್ಥಿತಿ ಹಾಗಿರುತ್ತೆ. ಸಾಮಾನ್ಯ ಜನರ ಮನಸ್ಥಿತಿ ಈ ರೀತಿಯಾಗಿರುತ್ತೆ. ಅಂದರೆ ಅವನ ಸ್ವಭಾವ ಏನು ಅಂತಂದರೆ, ನನಗೇನಾದರೂ ಸಿಕ್ಕಿದರೆ ನಿನಗೇನಾದರೂ ಮಾಡ್ತೀನಿ, ಇಲ್ಲದೆ ಹೋದರೆ ಮಾಡಲ್ಲ ಅಂತ ಹೇಳ್ತಾನೆ. ಇದು ಸಾಮಾನ್ಯ ಜನರು. ಇನ್ನು ಮೂರನೇ ವಿಭಾಗ ಒಂದಿದೆ. ಅವರು ಯಾರು ಅಂತಂದರೆ, ಇವನಿಗೆ ಲಾಭ ಅನ್ನೋದು ಆಗಲೇಬೇಕು, ಅದಕ್ಕಾಗಿ ಬೇರೆಯವರಿಗೆ ಎಷ್ಟು ತೊಂದರೆ ಬೇಕಾದರೂ ಆಗಲಿ, ಇನ್ನೊಬ್ಬರಿಗೆ ಎಷ್ಟು ಹಿಂಸೆ ಬೇಕಾದರೂ ಮಾಡಿ ಇವನ ಲಾಭವನ್ನು ಇವನು ಪಡ್ಕೊಳ್ತಾನೆ. ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲವೇ ಇಲ್ಲ, ತನಗೆ ಎಲ್ಲ ಸಿಗಬೇಕು ಅನ್ನೋ ಉದ್ದೇಶ ಇದೆ, ಆದರೆ ಅದಕ್ಕೋಸ್ಕರ ಇನ್ನೊಬ್ಬರಿಗೆ ಎಷ್ಟು ತೊಂದರೆಯನ್ನು ಬೇಕಾದರೂ ಮಾಡಲಿಕ್ಕೆ ತಯಾರಾಗ್ತಾನೆ. ಇದು ಇನ್ನೊಂದು ವಿಭಾಗ. ಅವರಿಗೆ ಏನು ಹೇಳಿದ್ದಾರೆ, ಅವರಿಗೆ ಏನು ಹೆಸರನ್ನು ಕೊಟ್ಟಿದ್ದಾರೆ ಅಂತಂದರೆ, ಮನುಷ್ಯ ರೂಪದಲ್ಲಿರುವಂತಹ ರಾಕ್ಷಸರುಗಳು ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ಹಾಗೆ ಏನು ಮಾಡ್ತಾರೆ, ತನಗೆ ಇನ್ನೊಬ್ಬನಿಗೆ ತೊಂದರೆ ಆದರೂ ಪರವಾಗಿಲ್ಲ, ನನಗೆ ಒಳ್ಳೆಯದಾಗಬೇಕು, ನನಗೆ ಒಳ್ಳೆಯದಾಗಲಿಕ್ಕೆ ಇನ್ನೊಬ್ಬನಿಗೆ ಹಾಳಾಗಿ ಹೋಗಲಿ, ಏನು ಬೇಕಾದರೂ ಆಗಲಿ ಅನ್ನುವಂತಹ ಪ್ರವೃತ್ತಿ ಇರುವವರನ್ನು ಮನುಷ್ಯ ರೂಪದಲ್ಲಿರುವ ರಾಕ್ಷಸರು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇದು ಮೂರನೇ ವಿಭಾಗ. ಇನ್ನು ನಾಲ್ಕನೇ ವಿಭಾಗ ಒಂದಿದೆ. ಇವರು ಯಾರು ಅಂತಂದರೆ, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಬೇಕು ಅನ್ನುವ ವಿಚಾರ ಅಂತೂ ಇವರ ಹತ್ರ ಇರುವುದೇ ಇಲ್ಲ. ಇವನಿಗೂ ಲಾಭ. ಈ ಹಿಂದೆ ಅವರು ಹೇಗಿದ್ದರು, ಇನ್ನೊಬ್ಬರಿಗೆ ತೊಂದರೆ ಆದರೂ ಪರವಾಗಿಲ್ಲ, ನನಗೆ ಒಳ್ಳೆಯದಾಗಬೇಕು ಅಂತ ಅವರಿಗಿತ್ತು. ಅಂದರೆ ಸ್ವಲಾಭವೇ ಅವನಿಗೆ ಪ್ರಯೋಜನ. ಸ್ವಾರ್ಥಿಗಳು, ಬರೀ ಸ್ವಾರ್ಥಿಗಳು ಈ ಮೂರನೆಯವರು. ಈ ನಾಲ್ಕನೇ ಅವರು ಯಾರು ಅಂತಂದರೆ, ಅವನಿಗೆ ಯಾವುದೇ ಪ್ರಯೋಜನ ಇಲ್ಲ, ಆದರೂ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾ ಇರ್ತಾರೆ. ಇದು ನಾಲ್ಕನೇ ವಿಭಾಗದವರು. ಮೂರನೇ ವಿಭಾಗದವನಾದರೂ ಅವನಿಗಿಂತ ಸ್ವಲ್ಪ ಪರವಾಗಿಲ್ಲ, ಈ ನಾಲ್ಕನೇವರಿಗಿಂತ ಸ್ವಲ್ಪ ಪರವಾಗಿಲ್ಲ. ಯಾಕೆಂದರೆ ಅವನು ಇನ್ನೊಬ್ಬರಿಗೆ ತೊಂದರೆ ಮಾಡುವುದರ ಉದ್ದೇಶ ತನಗೆ ಒಳ್ಳೆಯದನ್ನು ಮಾಡಿಕೊಳ್ಳುವುದು, ತನ್ನ ಲಾಭಕ್ಕಾಗಿ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಿದ್ದಾನೆ ಅಷ್ಟೇ. ಈ ನಾಲ್ಕನೇ ಅವರು ಏನು ಮಾಡ್ತಾರೆ, ತನಗೇನೂ ಲಾಭ ಇಲ್ಲ, ಆದರೆ ಇನ್ನೊಬ್ಬನು ಚೆನ್ನಾಗಿದ್ದರೆ ನೋಡೋಕ್ಕಾಗೋದಿಲ್ಲ, ಅವನಿಗೆ ಹಿಂಸೆ ಮಾಡ್ತಾ ಇರಬೇಕು, ಸುಮ್ಮನೆ ತೊಂದರೆ ಮಾಡ್ತೀವಿ, ಇದರಿಂದ ನಿಮಗೇನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ಅವನು ಅಳ್ತಾ ಇದ್ದರೆ ನಾನು ನೋಡಬೇಕು, ಅವನು ಅಳಬೇಕು, ಅದನ್ನು ನಾನು ನೋಡಬೇಕು ಅಷ್ಟೇ. ಇದರಿಂದ ಏನೂ ಇಲ್ಲ, ಏನೂ ಪ್ರಯೋಜನ ಇಲ್ಲ, ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಮಾಡೋದು. ಅವನು ಯಾರು ಅಂತಲೂ ಇವನಿಗೆ ಗೊತ್ತಿಲ್ಲ, ಸುಮ್ಮನೆ ಅವನಿಗೆ ತೊಂದರೆ ಮಾಡುವುದು. ಈ ರೀತಿಯಾಗಿ ಮಾಡುವವರು ನಾಲ್ಕನೇ ವಿಭಾಗದವರು. ಇವರಿಗೇನು ಹೆಸರಿಟ್ಟಿದ್ದಾರೆ,
ಅಂತಂದರೆ ಹಿಂದಿನವರಿಗೆ 3ನೇ ವಿಭಾಗದವರಿಗೆ ಮನುಷ್ಯ ರೂಪದಲ್ಲಿರುವ ರಾಕ್ಷಸರು ಅಂತ ಹೆಸರಿಟ್ಟಾಯಿತು. ಇವರಿಗೆ ಹೆಸರಿಡಬೇಕು ಅಂದರೆ ಅದಕ್ಕಿಂತಲೂ ಒಂದು ಕೆಳಮಟ್ಟದ ಹೆಸರನ್ನು ಹುಡುಕಬೇಕು ನಾವು. ಒಂದು ಕೆಳಮಟ್ಟದ ಹೆಸರು ಸಿಕ್ಕಿದರೆ ಅದನ್ನು ಬೇಕಾದರೆ ಇವರಿಗೆ ಇಡ್ಬೋದು. ಆದರೆ ಅದಕ್ಕಿಂತಲೂ ಒಂದು ಕೆಳಮಟ್ಟದ ಹೆಸರು ಶಾಸ್ತ್ರಗಳನ್ನು ರಚನೆ ಮಾಡಿದವರಿಗೂ ಸಿಗಲಿಲ್ಲ. ಹಾಗಾಗಿ ಅವರೇನು ಹೇಳಿದ್ದಾರೆ ಅಂತಂದರೆ, ಅವ್ರಿಗೆ ಏನು ಹೆಸರು ಹೇಳಬೇಕು ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋ ವಿಷಯ ನಮಗೆ ಗೊತ್ತಾಗ್ತಾ ಇಲ್ಲ. ಅವರಿಗೆ ಹೆಸರನ್ನು ಹೇಳಲಿಕ್ಕೆ ನಮ್ಮ ಹತ್ರ ಹೆಸರುಗಳಿಲ್ಲ ಅಂಥೇಳಿ ಮುಗಿಸಿದ್ದಾರೆ ಆ ಕೊನೆಯವರು. ಏತೆ ಸತ್ಪುರುಷಾ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯಯೇ. ಇವರು ಸತ್ಪುರುಷರು. ಸಾಮಾನ್ಯಸ್ತು, ಸಾಮಾನ್ಯ ಜನರು ಪರಾರ್ಥಂ ಉದ್ಯಮಭೃತ ಸ್ವಾರ್ಥಾವಿರೋಧೇನ, ಅವನ ಸ್ವಾರ್ಥ ಸಿಕ್ಕಿದರೆ ಇನ್ನೊಬ್ಬನಿಗೆ ಒಳ್ಳೇದು ಮಾಡ್ತಾನೆ, ಅವರು ಸಾಮಾನ್ಯ ಜನರು. ತೇಮಿ ಮಾನುಷ ರಾಕ್ಷಸಾ ಪರಹಿತಂ ಸ್ವಾರ್ಥಾಯ ನಿಘ್ನಂತಿ, ಇನ್ನೊಬ್ಬರ ಹಿತವನ್ನು ತನ್ನ ಸ್ವಾರ್ಥಕ್ಕಾಗಿ ಹಾಳು ಮಾಡುವವನು, ಅವರು ಮಾನುಷ ರಾಕ್ಷಸ. ಏತು ಘ್ನಂತಿ ನಿರರ್ಥಕಂ ಪರಹಿತಂ, ಇನ್ನೊಬ್ಬರ ಹಿತವನ್ನು ವ್ಯರ್ಥವಾಗಿ, ಇವನಿಗೂ ಪ್ರಯೋಜನ ಇಲ್ಲ ಏನೂ ಇಲ್ಲ, ಆದರೂ ಇನ್ನೊಬ್ಬರಿಗೆ ಯಾರು ತೊಂದರೆ ಮಾಡ್ತಾರೋ ತೇಕೆ ನಜಾನೀಮಹೆ, ಅವ್ರಿಗೇನು ಹೆಸರು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಆ ಶ್ಲೋಕವನ್ನು ಮುಗಿಸಿದ್ದಾರೆ.